ಇವತ್ತು ಅಪ್ಪ ಅಮ್ಮ ಪ್ರಾಯಕ್ಕೆ ಹೋದಾಗ ನಾವೆಲ್ಲ ಮಾತಾಡ್ತೇವೆ. ಏನು ಹೇಳ್ತೇವೆ ನಾವು? ಅಮ್ಮೇರೆ ಪ್ರಾಯ ಆತಂಡಿತ್ತೆ, ಮತ್ತೆ ಅಮ್ಮಗೆ ಪ್ರಾಯ ಆತಂಡಂತ ಹೇಳ್ತೇವೆ ನಾವು. ಪ್ರಾಯದಾಯಕ ಆತಂಡಂತ ಕೇಳಿದರೆ ನಮ್ಮನ್ನು ಸಾಕ್ಲಿಕ್ಕೋಸ್ಕರವೇ ಅವರಿಗೆ ಪ್ರಾಯ ಆಗಿದೆ. ನಮ್ಮನ್ನು ಒಳ್ಳೇದು ಮಾಡಲಿಕ್ಕೆ ನಾವೇ ಪ್ರಪಂಚ ಅಂತ ತಿಳ್ಕೊಂಡು ಮಾಡಿ ಮಾಡಿ ಕಂಪ್ಲೀಟ್ ಅವರು ವೃದ್ಧರಾಗ್ತಾರೆ. ವೃದ್ಧರಾದಾಗ ನಮ್ಮ ಬಾಯಲ್ಲಿ ಬರುವುದೇನು ಅಂತ ಹೇಳಿದ್ರೆ, ಇತ್ತಂತೆ ಪ್ರಾಯ ಆತಂಡರಿಗೆ ನಮ್ಮಲ್ಲಿ ಬರುವಂಥ ಮಾತು. ಅದು ಪ್ರಾಯ ಯಾಕೆ ಆಗಿದೆ ಅಂತ ಹೇಳಿದ್ರೆ, ನಮ್ಮನ್ನು ಬೆಳೆಸೋದ್ರಲ್ಲೇ ಅವರಿಗೆ ಪ್ರಾಯ ಆಗಿದೆ. ಈ ಸಂಸ್ಥೆ ನನ್ನ ಹೃದಯಕ್ಕೆ ಭಾಳ ಹತ್ತಿರದ ಸಂಸ್ಥೆ. ಕಾರಣ ಏನು ಅಂತ ಹೇಳಿದರೆ, ನಮ್ಮ ಜ್ಞಾನಸುಧಾದ ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ PUC ಮತ್ತು 10ನೇ ತರಗತಿಯ ಫೈನಲ್ ಪರೀಕ್ಷೆಯನ್ನು ಈ ಸಂಸ್ಥೆಯಲ್ಲಿ ಬರೀತಾರೆ, ಇಲ್ಲಿ ಬಂದು ಬರೀತಾರೆ. ಆದ್ದರಿಂದ ಈ ಮಣ್ಣಿನ ಒಂದು ಆಶೀರ್ವಾದ ಕೂಡ ನಮ್ಮ ಮಕ್ಕಳಿಗೆ ಇದೆ. ಆದ್ದರಿಂದ ಇಲ್ಲಿಯ ಸಂಸ್ಥೆಯ ಬಗ್ಗೆ ನನಗೊಂದು ವಿಶೇಷ ಅಭಿಮಾನ. ನಾನು ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ಒಂದು ಸಂದೇಶದ ರೂಪದಲ್ಲಿ ಒಂದು 4 ಮಾತುಗಳನ್ನು ಆಡಲಿಕ್ಕಿದ್ದೇನೆ. ಅವಿನಾಶ್ ಶೆಟ್ಟಿಯವರನ್ನು ನೀವು ನೋಡಿದರೆ ಭಾಳ ಪ್ರಾಯದವರಲ್ಲ, ಭಾಳ ಸುಹೃದ್ರೂಪಿ ಯುವಕ. ಹೀಗೆ ಇರುವಂಥ ವ್ಯಕ್ತಿಗಳು ಮಕ್ಕಳೆಲ್ಲ ಆ ಪ್ರಾಯದಲ್ಲಿ ಹೇಗಿರ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಬಾಂಬೆಯಲ್ಲಿ, ಬ್ಯಾಂಗ್ಳೂರಿನಲ್ಲಿ ಈ ಏಜಿನ ಮಕ್ಕಳೆಲ್ಲ ಎಲ್ಲಿರ್ತಾರೆ ಅಂತ. ಅಂಥ ಏಜಿನಲ್ಲಿ ತಾನು ದುಡಿದಂಥ ಒಂದಷ್ಟು ಸಂಪಾದನೆಯೊಂದಿಗೆ ತಾಯಿಯ ಹೆಸರಿನಲ್ಲಿ ಅಮ್ಮನನ್ನು ಪ್ರತಿದಿನ ನೆನಪು ಮಾಡಿಕೊಂಡು, ನಾನು ಕೊಡ್ತಾ ಇಲ್ಲ, ನನ್ನ ಅಮ್ಮನ ಆಶೀರ್ವಾದ ನಿಮಗೆ ತಲುಪ್ತಾ ಇದೆ, ನನ್ನ ಅಮ್ಮನ ಹೆಸರಿನಲ್ಲಿ ಕೊಡುವಂಥ ಈ ಸ್ಕಾಲರ್ಶಿಪ್ಪನ್ನು ನೀವೆಲ್ಲ ಭಾಳ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ನಿಮ್ಮ ಶಿಕ್ಷಣವನ್ನು ವೃದ್ಧಿ ಮಾಡಿಕೊಂಡು ನೀವು ಸಮಾಜದಲ್ಲಿ ಭಾಳ ದೊಡ್ಡ ವ್ಯಕ್ತಿಯಾಗಿ ಭಾಳ ದೊಡ್ಡ ಸಂದೇಶ ಹಿಡ್ಕೊಂಡು ಅದನ್ನು ಉಪಯೋಗ ಮಾಡಬೇಕು ಅನ್ನುವಂಥ ಮನಸ್ಸು ಅವ್ರದ್ದಿದೆ ಅಂತ ನನಗೆ ಅನ್ನಿಸ್ತದೆ. ಒಂದು, ನೀವು ಆ ಹಣವನ್ನು ತೆಕ್ಕೊಂಡು ಅದು ಹಣ ಅಂತ ತಗೊಳ್ಳುವ ಬದಲಿಗೆ ಅದೊಂದು ಆಶೀರ್ವಾದ ಅವರ ಅಮ್ಮಂದು ಅಂತ ತಗೊಂಡ್ರೆ ನಿಮ್ಮ ಬದುಕು ಭಾಳ ಸುಂದರ ಆಗ್ತದೆ. ಮತ್ತು ನೀವು ಸಂಪಾದನೆ ಮಾಡುವಾಗಲೂ ನಿಮ್ಮ ಅಮ್ಮನನ್ನು ನೆನಪು ಮಾಡಿಕೊಂಡು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಒಂದು ಪ್ರಜ್ಞೆಯನ್ನು ನಿಮ್ಮಲ್ಲಿ ಈ ಸಣ್ಣಂದಿನಲ್ಲೇ ಹುಟ್ಟು ಹಾಕುವಂಥ ಪ್ರಯತ್ನ ಅಂತ ನಾನು ತಿಳ್ಕೊಳ್ತೇನೆ. ಸ್ಕಾಲರ್ಶಿಪ್ ಕೊಡುವುದಕ್ಕೆ ಬಹುಶಃ ಮನಸ್ಸು ಮಾಡಿದಾಗ ಕೆಲವೊಂದು ಸಮಸ್ಯೆ ಇರುತ್ತೆ. ಅದು ಅವಿನಾಶಿಗೂ ಗೊತ್ತಿರಲಿ ಅಂತ ನಾನು ಹೇಳುವುದು. ಒಮ್ಮೆ ಇದನ್ನೆಲ್ಲ ಪ್ರಾರಂಭ ಮಾಡುವುದು ದೊಡ್ಡ ವಿಷಯ ಅಲ್ಲ. ಪ್ರಾರಂಭ ಮಾಡಿದ ಮೇಲೆ ಇದನ್ನು ಮುಂದೆ ಕೊಂಡೋಗೋದು ಭಾಳ ಕಷ್ಟ ಇರುತ್ತೆ. ಈಗ ನಾವು ಕೂಡ ಒಂದು 2 ಕೋಟಿಗೂ ಮೀರಿದ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ ಅನ್ನೋದು ಬಹುಶಃ ಕೊಡಬೇಕಾದ್ರೆ ಅದರ ಹಿಂದೆ ಕ್ವಾಲಿಟಿ ಬೇಕು, ಅದರ ಹಿಂದೆ ಒಂದಷ್ಟು ಶ್ರಮ ಇದೆ, ಅದರ ಹಿಂದೆ ಒಂದಷ್ಟು ರಾತ್ರಿ ಹಗಲು ದುಡಿದಂಥ ಒಂದು ನಿದ್ದೆಗೆಟ್ಟಂಥ ದಿನಗಳಿವೆ. ಆ ಎಲ್ಲ ಪರಿಶ್ರಮ, ಒಂದು 300 ಮಂದಿಯ ಪರಿಶ್ರಮ ಬೆವರಿನ ರೂಪದಲ್ಲಿ ಕೆಲಸ ಮಾಡಿ ಸ್ಟ್ರೆಸ್ಸಿನ ರೂಪದಲ್ಲಿ ಕೆಲಸ ಮಾಡಿ ಕೊನೆಗೆ ಆ ಕ್ವಾಲಿಟಿಯಿಂದ ವಿದ್ಯಾರ್ಥಿಗಳನ್ನು ನಮ್ಮೆಡೆಗೆ ಆಕರ್ಷಿಸಿ ಅದರಲ್ಲಿ ಉಳಿದಂಥ ಮೊತ್ತವನ್ನು ಕೊಡುವಾಗಲೂ ಟೀಕೆ ಟಿಪ್ಪಣಿಗಳು ಬರುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಇದನ್ನೆಲ್ಲ ಮುಂದುವರಿಸಿಕೊಂಡು ಹೋಗೋದು ಭಾಳ ದೊಡ್ಡ ಕಷ್ಟ. ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಅವಿನಾಶ್ ಅವರಿಗೆ. ನೀವೀಗ ಸಣ್ಣ ಏಜಿನಲ್ಲಿದ್ದೀರಿ. ಹೀಗೆ ಕೊಡ್ತಾ ಒಂದು ಏಜಿಗೆ ಬರುವಾಗ ನಿಮಗೆ ಭ್ರಮ ನಿರಸನ ಆಗದೇ ಇರಲಿ ಅಂತ ನಾನು ಹೇಳೋದು. ಯಾಕಂತೇಳಿದರೆ ಸುನಿಲ್ ಕುಮಾರನ್ನೊಮ್ಮೆ ನೋಡಿ, 4ನೇ ಬಾರಿಗೆ 76,000 ಜನರು ಓಟ್ ಹಾಕಿ ಅವರು 4ನೇ ಬಾರಿಗೆ ಶಾಸಕರಾದರು. ಇಲ್ಲಿ 29ನೇ ವರ್ಷದಲ್ಲಿ ಇಲ್ಲಿಗೆ ಬಂದರು, ಕಾರ್ಕಳದೊಟ್ಟಿಗೆ ಬೆರೆತರು, ಕಾರ್ಕಳದ ಕೆಲಸ ಮಾಡಿದರು. ಬಹುಶಃ ಈಗ ಅವರಿಗೆ ಬೇಡ ಅಂತ ಅನ್ನಿಸಿದರೆ ಭ್ರಮ ನಿರಸನ ಆದರೆ ನನಗೆ ಗೊತ್ತಿಲ್ಲ. ಅದನ್ನು ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಒಳ್ಳೆಯ ಕೆಲಸಗಳನ್ನು ಸಮಾಜದ ದೃಷ್ಟಿಯಿಂದ ಮಾಡ್ತಾ ಹೋಗುವವರಿಗೆ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಆದ್ದರಿಂದ ನಾವು ಯಾವತ್ತೂ ಅದಕ್ಕೆ ಎದೆಗೊಂದಬಾರ್ದು. ನಮ್ಮ ಉದ್ದೇಶ ಸ್ಪಷ್ಟ ಇದ್ದರೆ, ಎಲ್ಲಿ ಸಂಕಲ್ಪ ಶುದ್ಧ ಉಂಟ ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ಹಿರಿಯರು ಹೇಳಿದ್ದಾರೆ ನಮಗೆ. ನಮ್ಮ ಸಂಕಲ್ಪ ಶುದ್ಧ ಇದೆ, ಆದ್ದರಿಂದ ನಮ್ಮ ಸಂಕಲ್ಪ ಯಾವತ್ತೂ ಸಿದ್ಧಿ ಆಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಭಾಳ ಒಂದು ಸುಂದರವಾದ ಕಾರ್ಯಕ್ರಮ. ಮಕ್ಕಳಿಗೆ ನಾನು ಹೇಳೋದಿಷ್ಟೇ, ನಾನಿರ್ಬೋದು, ಸುನಿಲ್ ಕುಮಾರ್ ಇರ್ಬೋದು, ಅಥವಾ ಅವಿನಾಶ್ ಇರ್ಬೋದು, ಅಥವಾ ವೇದಿಕೆಯಲ್ಲಿ ಕೂತಂಥ ಯಾರೂ ಇರ್ಬೋದು, ಅವರದೆಲ್ಲ ಬದುಕು ಹುಟ್ಟಿದಂದಿನಿಂದ ಚಿನ್ನದ ಚಮಚವನ್ನು ಬಾಯಲ್ಲಿ ಹುಟ್ಟುಕೊಂಡು ಹುಟ್ಟಿದವರಲ್ಲ. ಸುನಿಲ್ ಕುಮಾರಿಂದ ಪ್ರಾರಂಭ ಮಾಡಿದರೆ ಹಿಂದುತ್ವಕ್ಕೋಸ್ಕರ ಮಂಡಕ್ಕಿ ತಿಂದುಕೊಂಡು ಜೈಲಿನಲ್ಲಿ ಇದ್ದಂಥ ದಿನಗಳನ್ನು ನೆನಪಿಸ್ಕೊಳ್ಬೇಕು. ನಾವು ಮಿನಿಸ್ಟರ್ ಆದ ಮೇಲೆ ನೆನಪಿಕೊಳ್ಳುವುದಲ್ಲ, ಒಂದು ಹಿಂದೂ ಮಕ್ಕಳಿಗೋಸ್ಕರ ಅಥವಾ ಒಂದು ಸಮಾಜಕ್ಕೋಸ್ಕರ ತನ್ನನ್ನು ತಾನು
ಮಂಡಕ್ಕಿ ತಿಂದುಕೊಂಡು ಜೈಲಿನಲ್ಲಿ ಕಳೆಯುವಂಥ ದಿನಗಳನ್ನು ನೆನಪು ಮಾಡ್ಕೊಳ್ಬೇಕು. ಅವಿನಾಶ್ ಶೆಟ್ಟಿ ಒಂದು ಸಣ್ಣ ಕಾಂಟ್ರಾಕ್ಟ್ ಮಾಡಿಕೊಂಡು ಅದರಲ್ಲಿ ಬರುವಂಥ ಒಂದು ಹಣವನ್ನು ಒಂದಿಷ್ಟು ಜೋಡಿಸಬೇಕು, ನಾನು ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಆಶಯವನ್ನು ನೆನಪಿಟ್ಕೊಳ್ಬೇಕು. ವೇದಿಕೆಯಲ್ಲಿ ಕೂತವರೆಲ್ಲ ಆ ರೀತಿ. ಈಗ ನಮ್ಮನ್ನು ತಗೊಂಡ್ರೆ ನೀವು ಹೊಟ್ಟೆಗೆ ಬಟ್ಟೆಗೆ ಇಲ್ಲದೆ ಅಪ್ಪ ಅಮ್ಮ ಒಂದು ಸಾಗುವಳಿ ಕೆಲಸ ಮಾಡಿಕೊಂಡು, ನನ್ನ ಅಪ್ಪ ಒಂದು ತುಂಡು ಬಟ್ಟೆ ಇಟ್ಕೊಂಡು ಒಂದು ಲಂಗೋಟಿ ಇಟ್ಕೊಂಡು ನಮಗೆಲ್ಲ ಶಿಕ್ಷಣ ಕೊಟ್ಟರು. ಇದನ್ನೆಲ್ಲ ಮಕ್ಕಳಲ್ಲಿ ಹೇಳುವ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಯಾವತ್ತೂ ಈ ಏಜಿನಲ್ಲಿ ದಾರಿ ತಪ್ಪಬೇಡಿ ಮಕ್ಕಳೇ. ನಾನು ಕೂಡ ದಾರಿ ತಪ್ಪುವಂಥ ಎಷ್ಟೋ ಸಂದರ್ಭ ಇದ್ದರೂ ಕೂಡ ನಮ್ಮ ಅಪ್ಪ ಅಮ್ಮನ ಕಷ್ಟ ನೆನಪಾಗ್ತಿತ್ತು. ಇವತ್ತು ಅಪ್ಪ ಅಮ್ಮ ಪ್ರಾಯಕ್ಕೆ ಹೋದಾಗ ನಾವೆಲ್ಲ ಮಾತಾಡ್ತೇವೆ. ಏನು ಹೇಳ್ತೇವೆ ನಾವು? ಅಮ್ಮೇರೆ ಪ್ರಾಯ ಆತಂಡಿತ್ತೆ, ಮತ್ತೆ ಅಮ್ಮಗೆ ಪ್ರಾಯ ಆತಂಡಂತ ಹೇಳ್ತೇವೆ ನಾವು. ಪ್ರಾಯದಾಯಕ ಆತಂಡಂತ ಕೇಳಿದರೆ ನಮ್ಮನ್ನು ಸಾಕ್ಲಿಕ್ಕೋಸ್ಕರವೇ ಅವರಿಗೆ ಪ್ರಾಯ ಆಗಿದೆ. ನಮ್ಮನ್ನು ಒಳ್ಳೇದು ಮಾಡಲಿಕ್ಕೆ ನಾವೇ ಪ್ರಪಂಚ ಅಂತ ತಿಳ್ಕೊಂಡು ಮಾಡಿ ಮಾಡಿ ಕಂಪ್ಲೀಟ್ ಅವರು ವೃದ್ಧರಾಗ್ತಾರೆ. ವೃದ್ಧರಾದಾಗ ನಮ್ಮ ಬಾಯಲ್ಲಿ ಬರುವುದೇನೆ ಅಂತ ಹೇಳಿದ್ರೆ, ಇತ್ತಂತೆ ಪ್ರಾಯ ಆತಂಡರಿಗೆ ನಮ್ಮಲ್ಲಿ ಬರುವಂಥ ಮಾತು. ಅದು ಪ್ರಾಯ ಯಾಕೆ ಆಗಿದೆ ಅಂತ ಹೇಳಿದ್ರೆ, ನಮ್ಮನ್ನು ಬೆಳೆಸೋದ್ರಲ್ಲೇ ಅವರಿಗೆ ಪ್ರಾಯ ಆಗಿದೆ. ಆದ್ದರಿಂದ ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವಂಥ ಸಂಸ್ಕಾರ ಕೂಡ ಬೇಕು ಮಕ್ಕಳೇ. ಅದು ಬಹಳ ಇಂಪಾರ್ಟೆಂಟ್ ನಮ್ಮ ಲೈಫ್ನಲ್ಲಿ. ಸುನಿಲ್ ಕುಮಾರ್ ನನಗೆ ಆ ಕಾರಣಕ್ಕೂ ಇಷ್ಟ ಆಗ್ತಾರೆ. ಅವರ ಅಪ್ಪ ಅವರ ಅಮ್ಮ ಹಾಸ್ಪಿಟಲ್ನಲ್ಲಿದ್ದಾಗ ಅಪ್ಪನ ಜೊತೆಗೆ ಅವರು ಇಷ್ಟೂ ಒತ್ತಡಗಳ ನಡುವೆಯೂ ಸಮಯ ಕಳೆಯುವಂಥದ್ದು, ಈ ಎಲ್ಲ ಕಾರಣಕ್ಕೋಸ್ಕರ ನನಗೆ ಅವರು ಇಷ್ಟ ಆಗ್ತಾರೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಕುಟುಂಬದ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ತುಲನೆ ಮಾಡಿಕೊಂಡು ನಾವು ವ್ಯಕ್ತಿಗಳೊಟ್ಟಿಗೆ ಸಂಬಂಧವನ್ನು ಜೋಡಿಸಿಕೊಳ್ತೇವೆ. ಬರೇ ಒಂದು ಯಾವುದೋ ಒಂದು ಅಧಿಕಾರದ ದಾಹಕ್ಕೆ ಅಥವಾ ಯಾವುದೋ ಒಂದು ಹಣದ ದಾಹಕ್ಕೆ ಇರುವಂಥ ವ್ಯಕ್ತಿಗಳೊಟ್ಟಿಗೆ ನಾವು ಖಂಡಿತ ಯಾವತ್ತೂ ನಮ್ಮನ್ನು ನಾವು ಜೋಡಿಸಿಕೊಂಡಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳುವುದು, ಕಷ್ಟದ ದಿನಗಳು ನಿಮಗೆ ಭಾಳ ಒಂದು ಸುಂದರವಾದ ಬದುಕಿನ ಚಿಂತನೆಗೆ ಅನುವು ಮಾಡಿಕೊಡಲಿ. ಇವತ್ತು ಅವಿನಾಶ್ ಶೆಟ್ಟಿ ಅವರು ನೀಡುವಂಥ ಸ್ಕಾಲರ್ಶಿಪ್, ಅದು ಅವರ ಅಮ್ಮನ ಹೆಸರಿನಲ್ಲಿ ಕೊಡುವಂಥ ಸ್ಕಾಲರ್ಶಿಪ್ ನಿಮಗೆ ಆಶೀರ್ವಾದ ಮಾತ್ರ ಅಲ್ಲ. ಒಂದು ದಿವಸ ನೀವು ಬೆಳೆದು ಈ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದು ನಿಮ್ಮ ಅಮ್ಮ ಅಪ್ಪನ ಹೆಸರಿನಲ್ಲಿ ಸಮಾಜಕ್ಕೆ ಒಂದಷ್ಟು ಸ್ಕಾಲರ್ಶಿಪ್ ಕೊಡುವ ಹಾಗೆ ನಿಮ್ಮನ್ನು ನೀವು ಬೆಳೆಸ್ಕೊಳ್ಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ, ಈ ವೇದಿಕೆಯಲ್ಲಿ ದೀಪ ಹಚ್ಚಿದ ಸಂದರ್ಭದಲ್ಲಿ ಮಾಡುವಂಥ ಪ್ರಾರ್ಥನೆ ಅಂತ ಹೇಳಿಕೊಂಡು, ಅವಿನಾಶ್ ಶೆಟ್ಟಿಯವರಿಗೆ ಅವರ ಕೊಡುವ ಕೈ ಯಾವತ್ತೂ ಬತ್ತದೇ ಇರಲಿ. ಸರ್ವಜ್ಞನ ಒಂದು ಮಾತಿದೆ, ಈವಂಗೆ ಮತ್ತು ದೇವಂಗೆ ಏನು ಅಂತರವಯ್ಯ ಅಂತ. ಕೊಡುವವನಿಗೆ ಮತ್ತು ದೇವರಿಗೆ ಏನು ಅಂತರ ಇದೆ? ಈವಂಗೆ ಮತ್ತು ದೇವಂಗೆ ಏನೂ ಅಂತರ ಇಲ್ಲ, ಇವನೇ ದೇವ ಸರ್ವಜ್ಞ ಅಂತ. ಯಾರು ಕೊಡ್ತಾನ ಅವನೇ ದೇವರು ಅಂತ. ಆದ್ದರಿಂದ ಸಣ್ಣ ಪ್ರಾಯದ ಅವಿನಾಶ್ ಕೂಡ ಕೊಡುವುದರಲ್ಲಿ ದೇವರ ಜಾಗದಲ್ಲಿ ಇವತ್ತು ನಿಂತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಅವರ ಅಮ್ಮನ ಆಶೀರ್ವಾದ ನಿಮ್ಮ ಜೀವನಕ್ಕೊಂದು ಭಾಳ ದೊಡ್ಡ ಕೊಡುಗೆಯಾಗಲಿ ಅಂತ ಹೇಳಿಕೊಂಡು, ಮುಂದಿನ ದಿನಗಳಲ್ಲಿ ಅವರ ಉದ್ದಿಮೆ ಬೆಳೆದು ಅವರು ಒಂದಷ್ಟು ಸಂಪಾದನೆ ಮಾಡಿ ಖಂಡಿತ ಅವರಿಗೆ ಒಂದಷ್ಟು ಭಗವಂತ ಕೊಡಲಿ. ಯಾಕಂತೇಳಿದರೆ ಕೊಟ್ಟಾಗ ಅವರು ಖಂಡಿತ ಸಮಾಜಕ್ಕೆ ಕೊಡ್ತಾರೆ ಅಂತ ಹೇಳಿಕೊಂಡು, ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ಮಹಾನುಭಾವರಿಗೆ ಕೈ ಮುಗಿದುಕೊಂಡು ಇಂಥ ಕಾರ್ಯಕ್ರಮಗಳು ಒಂದಷ್ಟು ಮೂಡಿ ಬರಲಿ. ನಾನು ಇದು 2ನೇ ಬಾರಿಗೆ ಅವರ ಕಾರ್ಯಕ್ರಮದಲ್ಲಿ ನನ್ನನ್ನು ನಾನು ಜೋಡಿಸಿಕೊಂಡದ್ದು. ಇಂಥ ಕಾರ್ಯಕ್ರಮವನ್ನು ಮಾಡುವವರ ಜೊತೆಗೆ ನಾವು ಇರಬೇಕು. ಸಭೆ ಸಮಾರಂಭ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಯಾವತ್ತೂ ದಾಮಣ್ಣ ಬನ್ನಿ, ಮೇಲೆ ಬನ್ನಿ, ನಿಮ್ಮನ್ನು ಆಗ ಕರೆದಿದ್ದಾರೆ, ಇನ್ನೂ ಇಲ್ಲ ನೀವು. ದಾಮಣ್ಣ ಅಂತ ನಾವು ಕರೆಯುವುದು ಚಂದ್ರಶೇಖರ್ ಶೆಟ್ಟರು ಅಂತ. ನಾವು ಕಾಲೇಜಿಗೆ ಹೋಗುವ ದಿನಗಳಿಂದ ಭಾಳ ಆತ್ಮೀಯರು ನನಗೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ, ಸಂತೋಷ. ಇಷ್ಟನ್ನು ಹೇಳಿಕೊಂಡು ವಿದ್ಯಾರ್ಥಿಗಳಿಗೆ ಮತ್ತೆ ಹೇಳ್ತೇನೆ, ಒಂದು ಕಾಲದಲ್ಲಿ ಹೊಟ್ಟೆಗೆ ಬಟ್ಟೆಗೆ ಇಲ್ಲದ ನಾವು ಇವತ್ತೊಂದು 300 ಉದ್ಯೋಗಿ ಇದ್ದುಕೊಂಡು 2300 ಮಕ್ಕಳಿರುವ ಸಂಸ್ಥೆ ನಡೆಸಿಕೊಂಡು ವರ್ಷಕ್ಕೊಂದು 14 ಕೋಟಿಯಷ್ಟು ಸಂಬಳ ಕೊಡ್ತಾ ಒಂದು ಭಗವಂತ ಈ ರೀತಿ ನಮ್ಮನ್ನು ಕೊಂಡೋಗ್ತಾ ಇದ್ದಾನೆ. ಇದಕ್ಕೆ ಕಾರಣ ಶಿಕ್ಷಣ ಮತ್ತು ನಮ್ಮ ನಡವಳಿಕೆ. ಅದರಿಂದ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ದೇಶದ ಬಗ್ಗೆ ಪರಿಕಲ್ಪನೆ ಇರಲಿ. ಅದು ಒಂದು ಕಾರಣ. ನಾನು ಸುನಿಲ್ ಕುಮಾರ್ಗೆ ಸ್ವಲ್ಪ ಹತ್ತಿರ ಇರಲಿಕ್ಕೆ ಅದು ಒಂದು ಕಾರಣ. ಯಾವುದು ಕಾರಣ ಅಂತ ಹೇಳಿದ್ರೆ, ನಮಸ್ತೆ ಸದಾ ವಸಲೆ ಮಾತೃಭೂಮಿ, ಚಂದನ ಹೈ ಇಸ್ ದೇಶ ಕಿ ಮಾಟಿ, ತಪೋ ಭೂಮಿ ಹರ್ ಗ್ರಾಮ ಹೈ. ಇದೆಲ್ಲ ಲೈನ್ಗಳಿಂದ ನಾವು ಅವರ ಜೊತೆ ಇದ್ದೇವೆ, ಅವರ ಒಟ್ಟಿಗೆ ನಾವು ಯಾವತ್ತೂ ಕೂಡ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇದೇನು ಪೊಲಿಟಿಷಿಯನ್ಸ್ನನ್ನು ಓಲೈಸುವಂಥ ಮಾತಲ್ಲ. ನಾನಂತೂ ಯಾವತ್ತೂ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಓಪನ್ ಆಗಿ ನನ್ನ ಮಾತುಗಳಿಂದ ಸಪೋರ್ಟ್ ಮಾಡುವವನೇ. ಅದರ ಬಗ್ಗೆ ನನ್ನಲ್ಲಿ ಯಾವತ್ತೂ 2 ಮಾತು ಇರುವುದಿಲ್ಲ ಅಂತ ಹೇಳಿಕೊಂಡು, ನೀವೆಲ್ಲ ಒಳ್ಳೆಯ ರಾಜಕಾರಣಿಗಳು ಆಗಿ, ಒಳ್ಳೆಯ ವಿದ್ಯಾವಂತರಾಗಿ, ಒಳ್ಳೆಯ ಸೈಂಟಿಸ್ಟ್ ಆಗಿ, ನೀವು ಕೇಳಿದ್ರೆ ಇಲ್ವ ಗೊತ್ತಿಲ್ಲ, ಮಾತು ಮುಗಿಸುವ ಮುನ್ನ ಡಾಕ್ಟರ್ ವಿನೋದ್ ಭಟ್ ಮಣಿಪಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಮಣಿಪಾಲ್ ಯೂನಿವರ್ಸಿಟಿದು ಡಾಕ್ಟರ್ ವಿನೋದ್ ಭಟ್ ಅಂತ.
ಅವರೊಂದು ಫೌಂಡರ್ಸ್ ಡೇಗೆ ನಮ್ಮಲ್ಲಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರು ಸುನಿಲ್ ಕುಮಾರ್ ಬಗ್ಗೆ ಒಂದು ಮಾತು ಹೇಳಿದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಡಾಕ್ಟರ್ ವಿನೋದ್ ಭಟ್ ಅವರು, ನೀವು ಕೋಟಿ ಕೊಟ್ಟರು ಒಬ್ಬರ ಬಗ್ಗೆ ಹೊಗಳಿ ಮಾತಾಡುವವರಲ್ಲ, ಅವ್ರು ಏನಿದೆ ಅದನ್ನು ಹೇಳುವವರು. ಡಾಕ್ಟರ್ ವಿನೋದ್ ಭಟ್, ಫಾರ್ಮರ್ ವೈಸ್ ಚಾನ್ಸಲರ್ ಆಫ್ ಮಾಹೆ, ಅವರೊಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ಬಿಕಮ್ ಎ ಪೊಲಿಟಿಷಿಯನ್ ಬಿ ಲೈಕ್ ಸುನಿಲ್ ಕುಮಾರ್ ಅಂತ. ಇಫ್ ಯು ವಾಂಟ್ ಟು ಬಿಕಮ್ ಎ ಪೊಲಿಟಿಷಿಯನ್ ಬಿ ಲೈಕ್ ಸುನಿಲ್ ಕುಮಾರ್ ಅಂತ. ಇದು ಎಷ್ಟು ಮಂದಿಗೆ ಇಷ್ಟ ಆಗ್ತದೆ ಅಂತ ಗೊತ್ತಿಲ್ಲ, ನನಗಂತೂ ಇಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಸುನಿಲ್ ಕುಮಾರ್ ಬಗ್ಗೆ ಬೇರೆಯವರು ಮಾತಾಡಿದ್ದನ್ನು ನಾನು ಕೇಳಿದ್ದೇನೆ, ಬೇರೆ ಬೇರೆ ಜನರು ಮಾತಾಡಿದ್ದನ್ನು ಕೇಳಿದ್ದೇನೆ. ಆದರೆ ತೀರ್ಮಾನ ತಗೊಳ್ಳುವಂಥ ಒಂದು ಸ್ವಂತಿಕೆ ನನ್ನಲ್ಲಿ ಇದೆ. ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಇಂಥ ಕಾರ್ಯಕ್ರಮದಲ್ಲಿ MLA ಅವರು ಭಾಗವಹಿಸಬೇಕು, ರಾಜಕಾರಣಿಗಳು ಭಾಗವಹಿಸಬೇಕು, ವಿದ್ಯಾ ಪ್ರೇಮಿಗಳು ಭಾಗವಹಿಸಬೇಕು, ಸಾಮಾನ್ಯ ಜನರು ಭಾಗವಹಿಸಬೇಕು. ಇಂಥ ಕಾರ್ಯಕ್ರಮದಲ್ಲಿ ಕೂತು ಅವಿನಾಶ್ ನಂತವರಿಗೆ ಹರಸಬೇಕು, ಅವಿನಾಶ್ ನಂತವರಿಗೆ ಆಶೀರ್ವಾದ ಮಾಡಬೇಕು. ಮಕ್ಕಳಿಗೆ ಈ ಕಾರ್ಯಕ್ರಮದ ಉದ್ದೇಶವನ್ನು ರಾಜೇಂದ್ರ ಭಟ್ರು ಹೇಳ್ತಾರೆ, ಜೊತೆಗೆ ನಾವು ಕೂಡ ಹೇಳಿಕೊಂಡು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರ್ದು. ಈ ಕಾರ್ಯಕ್ರಮ ನೀವೆಲ್ಲ ಮುಂದೊಂದು ದಿವಸ ಅವಿನಾಶಿಗಿಂತ ಎತ್ತರದಲ್ಲಿ ಬೆಳೆದು ಅವಿನಾಶ್ ಇವತ್ತು ಕೊಡುವಂಥ ಸ್ಕಾಲರ್ಶಿಪ್ಗಂತ 1000 ಪಟ್ಟು ಜಾಸ್ತಿ ಸ್ಕಾಲರ್ಶಿಪ್ ಕೊಡುವ ಹಾಗೆ ನೀವೆಲ್ಲ ಬೆಳಿಬೇಕು. ನೀವು ಇವತ್ತು ಎಷ್ಟೇ ಬಡತನದಲ್ಲಿದ್ದರೂ ಆ ಬೆಳೆಯುವುದೇನು ಸಾಧ್ಯತೆ ಇಲ್ಲ ಅಂತಲ್ಲ, ನೀವು ಹೇಗೆ ಬೆಳಿಬೇಕು ಅಂತ ಹೇಳಿದರೆ ಸಬ್ಕೋ ಸುನ್ನೋ ದಿಲ್ ಕಾ ಕರೋ ಅಂತ ಹೇಳುವುದೆಲ್ಲ ಕೇಳಬೇಕು. ಜನರು ನೆಗೆಟಿವ್ ಹೇಳಿದ್ರು ಕೇಳಬೇಕು, ನಮ್ಮ ಹೃದಯ ಏನು ಹೇಳ್ತದೆ ಅದನ್ನು ಮಾಡಬೇಕು. ಹೃದಯದಲ್ಲಿ ಮಾಡುವಾಗ ಬೇರೆಯವರನ್ನು ಓಲೈಸಲಿಕ್ಕೆ ಮಾಡಬೇಕಾಗಿಲ್ಲ. ನಮ್ಮ ಆತ್ಮಸಾಕ್ಷಿ ನಾನು ಸಮಾಜಕ್ಕೆ ಏನು ಕೊಟ್ಟಿದೆ ಅಂತ ಪ್ರಶ್ನೆ ಕೇಳುವಾಗ ಆ ಆತ್ಮಸಾಕ್ಷಿ ನೀನು ಚೆನ್ನಾಗಿ ಕೊಟ್ಟಿದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡದು ಏನಿಲ್ಲ. ಇಷ್ಟನ್ನು ಹೇಳಿಕೊಂಡು ಈ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಅವಿನಾಶ್ಗೆ ವಂದಿಸಿ, ಅವಿನಾಶ್ ನೀವು ಇನ್ನೂ ಇಂಥ ಕಾರ್ಯಕ್ರಮ ಮಾಡ್ತಾ ಇರಿ, ನಮ್ಮನ್ನು ಕರೀತಾ ಇರಿ, ಬರ್ತೇವೆ ನಾವು ಇಂಥ ಕಾರ್ಯಕ್ರಮಕ್ಕೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕುತ್ಕೊಳ್ಳುವ ಹುಚ್ಚಿಲ್ಲ ನಮಗೆ, ಆದರೆ ಇಂಥ ಕಾರ್ಯಕ್ರಮದಲ್ಲಿ ಖಂಡಿತ ಬರ್ತೇವೆ. ಯಾಕಂತ ಹೇಳಿದರೆ ನಾವು ಮಾತಾಡುವಂಥ ಒಂದೆರಡು ಮಾತುಗಳು ಬಹುಶಃ ಈ ವಿದ್ಯಾರ್ಥಿಗಳು ತೆಕ್ಕೊಂಡ್ರೆ ಅವರು ಒಳ್ಳೆಯ ಒಂದು ಸೈಂಟಿಸ್ಟ್ ಆಗ್ತಾರೆ, ಒಳ್ಳೆಯ ಮನುಷ್ಯರಾಗ್ತಾರೆ, ಒಳ್ಳೆಯ ರಾಜಕಾರಣಿ ಆಗ್ತಾರೆ, ಒಳ್ಳೆಯ ಲಾಯರ್ ಆಗ್ತಾರೆ, ಒಳ್ಳೆಯ ಜಡ್ಜ್ ಆಗ್ತಾರೆ. ಆದ್ದರಿಂದ ಇಂಥ ಮೌಲ್ಯಗಳನ್ನು ತುಂಬಿಕೊಡುವಂಥ ಕಾರ್ಯಕ್ರಮ ಇದು, ಬರೀ ಒಂದು ಸ್ಕಾಲರ್ಶಿಪ್ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.